ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಉಡುಪಿಯಿಂದ 12 ಕಿಲೋಮೀಟರ್ ದೂರದಲ್ಲಿರೋ ಕುಂಜಾರಗಿರಿ ತೋರಿಸ್ತಾ ಇದ್ದೇನೆ ನಿಮಗೆ. ಇದು ನೋಡಿ, ಇದು ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿಂದ ಒಳಗಡೆ ಹೋದರೆ ಸ್ಟೆಪ್ಸ್ ಇದೆ, ಅಲ್ಲಿಂದ ಮೇಲ್ಗಡೆ ಹತ್ಕೊಂಡು ಹೋದರೆ ಇದು ದೇವಸ್ಥಾನ ಸಿಗುತ್ತೆ ನಿಮಗೆ. ಇದು ದೇವಸ್ಥಾನದ ಮುಂಭಾಗ. ಇದು ಉಡುಪಿಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಕಟ್ಪಾಡಿ ಅಂತಿದೆ, ಅಲ್ಲಿಂದ ಒಳಗಡೆ ಬಂದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಇದು ನೋಡಿ, ಎಂಟ್ರೆನ್ಸಲ್ಲೇ ಹಾಕಿದ್ದಾರೆ, ಹೂವಲ್ಲಿ ಅಲಂಕಾರ ಮಾಡಿ ಬರೆದಿದ್ದಾರೆ ಕುಂಜಾರಮ್ಮ ಅಂತ. ಇದು ಧ್ವಜಸ್ತಂಭ ದೇವಸ್ಥಾನದ್ದು. ಇದು ತುಂಬ ಚೆನ್ನಾಗಿದೆ ದೇವಸ್ಥಾನ. ಯಾರಾದರೂ ನೋಡಲಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ. ಉಡುಪಿ ಕಡೆ ನೀವು ಬರ್ತೀರಲ್ವ, ಆಗ ನಿಮ್ಮದು ಗಮನದಲ್ಲಿ ಇಟ್ಕೊಳ್ಳಿ ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ. ಇದು ನೋಡಿ, ಹೊರ್ಗಡೆ ಇದು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಈ ಕಂಬದಲ್ಲೆಲ್ಲ ಎಷ್ಟು ಚಂದ ಮಾಡಿ ಕೆತ್ತನೆ ಇದೆ ಅಂದರೆ ನೋಡಿ. ದೇವಸ್ಥಾನದ ಮುಂಭಾಗ ಇದು ನಾನು ತೋರಿಸ್ತಿರೋದು. ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ಪ್ರಕೃತಿಯ ಮಧ್ಯೆ ಇದೆ ಇದು ದೇವಸ್ಥಾನ. ನೋಡಿ, ಇಲ್ಲಿಂದ ಕಾಣುತ್ತೆ ನಿಮಗೆ. ಇದೆಲ್ಲ ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಂದವರಿಗೆ ಕೂತ್ಕೊಳ್ಳಿಕ್ಕೆ ಎಲ್ಲ ಅಲ್ಲಿ ಸೀಟುಗಳೆಲ್ಲ ಹಾಕಿದ್ದಾರೆ, ಬೆಂಚೆಲ್ಲ ಹಾಕಿದ್ದಾರೆ. ಅಲ್ಲಿ ಕೂತ್ಕೊಂಡ್ರೆ ಎಷ್ಟು ಚಂದ ಮಾಡಿ ಗಾಳಿ ಬರುತ್ತೆ. ಮತ್ತು ಹಿಂದೆಗಡೆ ಎಲ್ಲ ತುಂಬ ಪ್ರಕೃತಿ ಕಾಣುತ್ತೆ, ಹಸಿರು ಹಸಿರು. ಎಲ್ಲೂ ಕಣ್ಣು ದೂರ ನೋಡಿದಷ್ಟು ಹಸಿರು ಕಾಣುತ್ತೆ. ಇದು ನೋಡಿ, ಇದು ಧ್ವಜಸ್ತಂಭ. ಇದಕ್ಕೆ ಬೆಳ್ಳಿಯ ಮುಚ್ಚಾಳಿಕೆ ಹಾಕಿದ್ದಾರೆ ನೋಡಿ. ಇದು ದೇವಸ್ಥಾನದ ಮುಂಭಾಗ. ಇಲ್ಲಿಂದ ಅದು ಮೆಟ್ಲೆತ್ತಿ ಒಳಗಡೆ ಹೋದರೆ ದೇವಸ್ಥಾನ ಒಳಗಡೆ ಕಾಣುತ್ತೆ ನಿಮಗೆ. ಇಲ್ಲಿಂದ ಒಳಗಡೆ ಹೋಗಬೇಕು ದೇವಸ್ಥಾನದ ಒಳಗೆ. ಇದು ನೋಡಿ, ಇದೇ ಕುಂಜಾರಮ್ಮ, ದುರ್ಗಾ ಪರಮೇಶ್ವರಿ ದೇವರು ಕುಂಜಾರಲ್ಲಿರೋದು ದುರ್ಗಾ ಪರಮೇಶ್ವರಿ ದೇವರು. ಅಲ್ಲಿ ದೇವಿಯ ಒಂದು ಕ್ಲಿಪ್ಪನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ಪೂಜೆ ಆಗ್ತಾ ಇತ್ತು, ಅವಾಗೊಂದು ಕ್ಲಿಪ್ ತಗೊಂಡೆ. ಆ್ಯಕ್ಚುಲಿ ಇಲ್ಲಿ ಫೋಟೋ ಎಲ್ಲ ಶೂಟ್ ಮಾಡಲಿಕ್ಕಿಲ್ಲ, ಫೋಟೋ ಎಲ್ಲ ತೊಗೊಳ್ಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ. ಆದರೆ ನಾನು ನಿಮಗೆ ತೋರಿಸೋಣ ಅಂತ ಒಂದೇ ಒಂದು ಕ್ಲಿಪ್ಪನ್ನು ತಗೊಂಡಿದ್ದೇನೆ. ನೋಡಿ, ದುರ್ಗಾ ಪರಮೇಶ್ವರಿ ದೇವಿ ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಮಾಡುವಂಥ ದೇವಸ್ಥಾನ ಇದು. ಇದು ದೇವಸ್ಥಾನದ ಒಳಗಡೆ ಆವರಣ. ಇದು ಗರ್ಭಗುಡಿ ಇದೆಯಲ್ಲ, ಅದು ಹೊರಗಡೆ. ಇದು ನಾವು ಪ್ರದಕ್ಷಿಣೆ ಬರ್ತೇವಲ್ಲ ಅಲ್ಲಿ. ಇದು ತುಂಬ ವಿಶಾಲವಾದ ದೇವಸ್ಥಾನ ಕೂಡ, ಹಾಗೆ ಪ್ರಶಾಂತತೆ ಕೂಡ ಇರುತ್ತೆ. ತುಂಬ ಸೈಲೆಂಟ್ ಆಗಿರುತ್ತೆ. ಪ್ರಕೃತಿಯ ಮಧ್ಯೆ ಇದೆಯಲ್ಲ, ಅದರಿಂದ ಏನೋ ಸುತ್ತ ಕಾಡಿದೆ, ತುಂಬ ಹಸಿರು ಗಿಡಗಳು ಮರಗಳು ಎಲ್ಲ ಇದೆ. ಅದರ ಮಧ್ಯೆ ದೇವಸ್ಥಾನ ಇದೆ. ಒಂದ್ಸಲ ವಿಸಿಟ್ ಮಾಡಿ. ಯಾರೆಲ್ಲ ನೋಡಲಿಲ್ಲ ಅಂದ್ಕೊಂಡಿದ್ದೀರಾ ಅವರೆಲ್ಲ ಒಂದ್ಸಲ ನೋಡ್ಬೋದು. ನೋಡಿ, ಇಲ್ಲಿಂದ ಒಳಗಡೆ ಹೋಗಬೇಕು. ಇದು ಹೂವಿನ ಅಲಂಕಾರ ಮಾಡಿದ್ರು ಎಲ್ಲ. ಯಾಕೆಂದರೆ ಒಂದು ಸುಮಾರು ದಿನದ ಹಿಂದೆ ಜಾತ್ರೆ ಆಗಿತ್ತಂತೆ ಇಲ್ಲಿ, ಆದ್ದರಿಂದ ಎಲ್ಲ ತುಂಬ ಅಲಂಕಾರ ಮಾಡಿದ್ರು. ಇದೊಂದು ಫೋಟೋ ಫ್ರೇಮ್ ನೋಡಿ ಹೇಗಿದೆ ಅಂತ. ಇದು ನಾವು ಊಟದ ಹಾಲಿಗೆ ಬರುವಾಗ ಅಲ್ಲಿ ಹಾಕಿದ್ರು. ಅದನ್ನು ನೋಡಿದರೆ ಭಯ ಆಗುತ್ತೆ. ಆ ದೇವಿಯ ಕಣ್ಣುಗಳು, ಅದನ್ನು ನೋಡುವಾಗ ಸಾಕ್ಷಾತ್ ದೇವಿ ಎದ್ದು ಬಂದಿದ್ದಾಳೇನೋ ಅನ್ನೋ ಅಷ್ಟು ಚೆನ್ನಾಗಿತ್ತು ಅದು. ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅದು. ಇದೊಂದು ನೋಡಿ, ತೀರ್ಥ ಬರುತ್ತಲ್ಲ, ಅಭಿಷೇಕ ಮಾಡಿದೆಲ್ಲ ಹೊರಗಡೆ ಬರುತ್ತಲ್ಲ ನೀರು, ಇದು ಎಷ್ಟು ಚೆಂದ ಮಾಡಿಟ್ಟಿದ್ದಾರೆ ನೋಡಿ. ಅದರಲ್ಲೂ ಕೂಡ ಎಂಥ ಅವರದು ಕೌಶಲ್ಯ ಇದೆ ನೋಡಿ. ಇದು ದೇವಸ್ಥಾನದ ಒಳಗಡೆ. ಇದು ಪ್ರದಕ್ಷಿಣೆ ಬರ್ತೇವಲ್ಲ ನಾವು, ಆಗ ಒಳಾಂಗಣ ಇದೆಯಲ್ಲ ದೇವಸ್ಥಾನದ್ದು, ಗರ್ಭಗುಡಿಯ ಒಳಾಂಗಣ, ಅದರದ್ದು ಇದು ಪ್ರದಕ್ಷಿಣೆ ಬರುವ ಕಡೆ. ಇದು ಸುತ್ತಲೂ ಹೀಗೆ ಫೋಟೋ ಫ್ರೇಮ್ ಹಾಕಿದ್ದಾರೆ ದೇವಿಯದೆಲ್ಲ ಅಲಂಕಾರಗಳು ಮತ್ತು ಅವಳ ಅವತಾರಗಳು. ಅವಳಿಗೆ ಪ್ರತಿನಿತ್ಯ ಅಲಂಕಾರ ಮಾಡ್ತಾರಲ್ವ, ಆ ಅಲಂಕಾರಗಳನ್ನೆಲ್ಲ ಹಾಕಿದ್ದಾರೆ. ಕಾಳಿ ಅವತಾರ ಮತ್ತು ಅವಳ ಅದೆಲ್ಲ ಅವತಾರಗಳಿದೆಯಲ್ಲ, ಅದರದ್ದೆಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನಿಸ್ತದೆ, ಹೊರಗಡೆ ಬರಲಿಕ್ಕೆ ಮನಸ್ಸಾಗಲ್ಲ. ಇದು ನೋಡಿ, ಇದೇ ದೇವಸ್ಥಾನ. ಇದು ಬ್ಯಾಕ್ ಸೈಡ್, ಇದು ದೇವಸ್ಥಾನದ್ದು ಗರ್ಭಗುಡಿದು ಬ್ಯಾಕ್ ಸೈಡ್. ಇದು ಅಲ್ಲೆಲ್ಲ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ಇದು ಹೊರಗಡೆ ನೋಡಿ, ತುಂಬ ದೊಡ್ಡದಾದ ದೇವಸ್ಥಾನ, ತುಂಬ ವಿಶಾಲವಾಗಿದೆ. ಜಾಗ ತುಂಬ ಬೇಕಾದಷ್ಟಿದೆ ನೋಡಿ. ಎಷ್ಟು ಜಾಗ ಇದೆ ನೋಡಿ. ಇಲ್ಲೆಲ್ಲ ಬೆಂಚ್ ಹಾಕಿದ್ದಾರೆ ನೋಡಿ ಕೂತ್ಕೊಳ್ಳಿಕ್ಕೆ. ಇಲ್ಲಿ ಬಂದು ದೇವರ ದರ್ಶನ ಮಾಡಿ ಎಲ್ಲ ಬಂದು ಇಲ್ಲಿ ಕೂತ್ಕೊಳ್ತಾರೆ. ಸುಮಾರು ಹೊತ್ತು ಕೂತ್ಕೊಂಡು ಹೋಗ್ತಾರೆ. ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ, ನಿಮ್ಮದು ಏನೇ ಟೆನ್ಷನ್ಗಳಿರಲಿ, ತಲೆನೋವಿರಲಿ, ಯಾವುದೇ ಪ್ರಾಬ್ಲಮ್ಗಳು ಇಲ್ಲಿ ಬಂದು ಒಂದು ನೆನಪಾಗಲ್ಲ, ಎಲ್ಲ ಮರ್ತು ಹೋಗ್ತೇವೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಇದು ನೋಡಿ, ಗರ್ಭಗುಡಿಯ ಒಳಗೆ ಯಾವಾಗ ಸ್ವಲ್ಪ ತೋರಿಸಿದೆ. ಇವಾಗ ನೋಡಿ, ಇದು ಅವತಾರಗಳು ನೋಡಿ ಕಾಣ್ತಿದೆ ಅಂದ್ಕೊಳ್ತೇನೆ. ಇನ್ನು ಪ್ರತಿಯೊಂದು ದೇವಿಗೆ ಅಲಂಕಾರ ಮಾಡ್ತಾರಲ್ವ, ಕಾಳಿ ಅವತಾರ, ಸರಸ್ವತಿ ಅವತಾರ, ಲಕ್ಷ್ಮಿ ಅವತಾರ, ಹೀಗೆ ಅಲಂಕಾರ ಮಾಡಿದವನ್ನೆಲ್ಲ ತೆಗೆದು ಹಾಕಿದ್ದಾರೆ. ಹೀಗೆ ಸರಸ್ವತಿ ಕೈಯಲ್ಲಿ ವೀಣೆ ಇದೆ. ಹೀಗೆ ತುಂಬ ಚೆನ್ನಾಗಿದೆ. ಒಂದೊಂದೇ ನೋಡ್ಕೊಳ್ತಾ ಬರ್ಬೋದು. ತುಂಬ ಜನ ಬರ್ತಾರೆ ಇಲ್ಲಿ. ಶುಕ್ರವಾರ ದಿವಸ ಇಲ್ಲಿ ಬಂದರೆ ನಿಮಗೆ ಊಟ ಮಾಡ್ಕೊಂಡು ಹೋಗ್ಬೋದು. ಶುಕ್ರವಾರ ದಿವಸ ಊಟ ಇದೆ, ಬೇರೆ ದಿವಸ ಊಟ ಇಲ್ಲ ಕಾಣಬೇಕು. ಸರಿಯಾಗಿ ನನಗೆ ಕೂಡ ಗೊತ್ತಿಲ್ಲ. ಶುಕ್ರವಾರದ್ದು ಮಾತ್ರ ಊಟ ಇದೆ ಅಂತ ಹೇಳಿದರು. ಅದರಿಂದ ಶುಕ್ರವಾರ ಬಂದರೆ ನೀವು ದೇವಿಯ ಪ್ರಸಾದ ತಗೊಂಡು ಹೋಗ್ಬೋದು ನೀವು. ತುಂಬ ಚೆನ್ನಾಗಿದೆ. ಇದೆಲ್ಲ ನೋಡಿ ಹೇಗೆ ಕೆತ್ತನೆ, ಇದೆಲ್ಲ ಕೆತ್ತನೆ ಅಲ್ಲ, ಫೋಟೋ ಫ್ರೇಮ್ ಆಗಿ ಮಾಡಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಕೆಳಗಡೆ ಕಲ್ಲುಗಳೆಲ್ಲ ಇದೆ ನೋಡಿ. ಇದರಲ್ಲೆಲ್ಲ ಕಂಬದಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ.
ಪ್ರಕೃತಿಯ ಮಧ್ಯೆ ಇದೆ ಅಷ್ಟೇ. ಒಮ್ಮೆ ಹೋದರೆ ನಮ್ಮದು ಎಲ್ಲ ಆಯಾಸ ಎಲ್ಲ ಪರಿಹಾರ ಆಗುತ್ತೆ. ಎಷ್ಟೇ ಚಿಂತೆ ಏನೇ ಇದ್ದರೂ ಎಲ್ಲ ದೂರ ಆಗುತ್ತೆ. ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ. ಅಲ್ಲಿಂದ ಬರಬೇಕು, ವಾಪಸ್ ಬರಬೇಕು ಅಂತ ಅನಿಸಲ್ಲ ಪ್ರಕೃತಿಯ ಮಧ್ಯೆ ಇರೋದ್ರಿಂದ. ನಾನೀಗ ನಿಮಗೆ ತೋರಿಸ್ತೇನೆ ನೋಡಿ, ಅಲ್ಲಿಂದ ನೋಡಿದರೆ ನಿಮ್ಗೆ ಹೇಗೆ ಕಾಣುತ್ತೆ ಅಂತ ಪ್ರಕೃತಿ ನೋಡಿ ಹೇಗಿದೆ ನೋಡಿ. ಇಲ್ಲಿ ಕೆಳಗಡೆ ಅಲ್ಲಿ ಬೆಂಚ್ ಹಾಕಿದಾರಲ್ಲ, ಅಲ್ಲಿಂದ ಬ್ಯಾಕ್ ಸೈಡಿಂದ ತೆಗೆದರೆ ಫುಲ್ಲು ಸುತ್ತ ಇದೇ ರೀತಿ ಇದೆ. ದೇವಸ್ಥಾನದ ಸುತ್ತ ಕೂಡ ಇದೇ ರೀತಿ ಇದೆ. ಇಲ್ಲಿ ಮೇಲೆ ಹತ್ಕೊಂಡು ಬರಲಿಕ್ಕೆ ಮೆಟ್ಲು ಕೂಡ ಇದೆ. ವೆಹಿಕಲ್ ದೇವಸ್ಥಾನದವರೆಗೂ ವೆಹಿಕಲ್ ಕೂಡ ಬರುತ್ತೆ. ಇದು ಅಲ್ಲಿಂದ ಕೆಳಗಡೆಯಿಂದ ಸ್ವಲ್ಪ ಮೇಲೆ ಬರಬೇಕು ಅಷ್ಟೇ, ಸ್ಟೆಪ್ಸ್ ಹತ್ಕೊಂಡು. ಅಲ್ಲ, ಈ ಕಡೆ ಸೈಡಿಂದ ಸ್ಟೆಪ್ಸ್ ಇದೆ, ಅಲ್ಲಿಂದ ಹತ್ಕೊಂಡ್ರೆ ಸೀದಾ ದೇವಸ್ಥಾನದ ಒಳಗೆ ಬರುತ್ತೆ ಅದು ಸ್ಟೆಪ್ಸ್ ಹತ್ತಿ. ತುಂಬ ಚೆನ್ನಾಗಿರೋ ದೇವಸ್ಥಾನ. ಯಾರಾದರೂ ನೋಡಲಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ನಾನು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.